ಇವತ್ತಿನ ದಿನದಲ್ಲಿ ದೇವರು ಇಷ್ಟು ಒಳ್ಳೆ ಭಾಗ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಆರೋಗ್ಯವನ್ನು ನಿಲ್ಲಿಸಿ ಸಜೀವ ಸಂಖ್ಯೆಯಲ್ಲಿ ಎಣಿಸಿ ತನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಈ ರೀತಿಯಲ್ಲಿ ಬರಮಾಡಿ ಕುಂದಿರಿಸಿ ತನ್ನ ಮಾತುಗಳನ್ನು ಕೇಳೋದಕ್ಕೆ ಇಷ್ಟು ಒಳ್ಳೆಯ ಅನುಕೂಲತೆ ಮಾಡಿಕೊಟ್ಟಿರುವಂಥ ತಂದೆಯ ದೇವರಿಗೆ ನಮ್ಮ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿದಂತಾಗಿದ್ದೇವೆ. ಕೂಡಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಒಡೆಯನು ರಕ್ಷಕನು ಮತ್ತು ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳು. ರೈಟ್ ಪೋಸ್ಟ್. ಇವತ್ತಿನ ದಿನದಲ್ಲಿ ಆರಿಸಿಕೊಂಡಂಥ ಅಂಶವು ಏನು, ಹಳೆಯ ಒಡಂಬಡಿಕೆಯಲ್ಲಿ ದುಷ್ಟರಿಂದ ಪಾಠಗಳು. ಹಳೆಯ ಒಡಂಬಡಿಕೆಯಲ್ಲಿ ದುಷ್ಟರಿಂದ ಪಾಠಗಳು. ಮೊಟ್ಟ ಮೊದಲನೇದಾಗಿ ಯಾರ ಬಗ್ಗೆ ನೋಡೋಣ ಅಂತಂದರೆ ಭಾಗ 1ರಲ್ಲಿ ಕಾಯಿನ ಬಗ್ಗೆ ನೋಡೋಣ. ರೈಟಾ? ನೀವು ಕರೆಕ್ಟ್ ಬಂದರೆ ಈ ಸಬ್ಜೆಕ್ಟ್ ಯಾವಾಗ ಮುಗಿತದೆ ಗೊತ್ತಾ? ನೀವು ಕರೆಕ್ಟ್ ಬಂದರೆ ಹಳೆ ಒಡಂಬಡಿಕೆಯಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಹೊಸ ಒಡಂಬಡಿಕೆ ಮುಗಿಯೋಷ್ಟರೊಳಗೆ 1 ವರ್ಷ ಆಗುತ್ತೆ. ನಿಜವಾಗಲು 1 ವರ್ಷಕ್ಕೆ 53 ವಾರಗಳಿದೆ. ರೈಟಾ? 53 ವಾರಗಳು. ನೀವು ಕರೆಕ್ಟಾಗಿ ಬಂದರೆ, ನಾನು ಕರೆಕ್ಟಾಗಿ ಹೇಳಿದ್ರೆ 1 ವರ್ಷ ಆಗುತ್ತೆ. ಇವತ್ತು ಯಾವಷ್ಟು? ನವಂಬರ್ 24. ನವಂಬರ್ 24 ತಕ್ಕ ಆಗುತ್ತೆ ಕರೆಕ್ಟು. ನೆಕ್ಸ್ಟ್ 2025 ನವಂಬರ್ ತನಕ ಇದೊಂದೇ ಅಂಶದಲ್ಲೇ ಮಾತಾಡೋಕೆ ನಮಗೆ ಅಷ್ಟು ಜನ ಬೈಬಲಲ್ಲಿ ಕಾಣ್ತಾರೆ. ರೈಟಾ? ಇವತ್ತು ಮೊಟ್ಟ ಮೊದಲನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ದುಷ್ಟರಿಂದ ಪಾಠಗಳು. ಅವರು ಯಾವ ರೀತಿಯಲ್ಲಿ ಬದುಕಿದರೆ, ಅವರಿಂದ ನಾವು ಏನು ಕಲಿಬೇಕು, ಅವರಿಂದ ನಾವು ಏನು ತಿದ್ದುಕೊಳ್ಬೇಕು ಎಂಬುದಾಗಿ ಇದ್ರ ಮುಖ್ಯ ಉದ್ದೇಶವಾಗಿರ್ತದೆ. ರೈಟಾ? ಹಳೆ ಒಡಂಬಡಿಕೆಯಲ್ಲಿ ದುಷ್ಟರಿಂದ ಪಾಠಗಳು. ಮೊಟ್ಟ ಮೊದಲನೇದಾಗಿ ಯಾರ ಬಗ್ಗೆ ನೋಡೋಣ? ಕಾಯಿಯನ. ಕಾಯಿಯನ್ ಯಾರು? ಯಾರ ಮಗ? ತಾಯಿಲ್ವಾ? ಆದಾಮನು ಪ್ಲಸ್ ಅವಳ ಮಗನು. ಮೊಟ್ಟ ಮೊದಲನೇದಾಗಿ ದೇವರು ಅನುಗ್ರಹಿಸಿದ್ದಂಥ ಮೊದಲನೇ ಮಗ ಕಾಯಿಯನು. ರೈಟಾ? ಕಾಯಿಯನ್ನು ಏವೆಲ್ ಸಂದರ್ಭ ನಿಮ್ಮೆಲ್ಲರೂ ಗೊತ್ತುಂಟು, ಹೌದಿಲ್ವಾ? ನಿಮಗೇನು ಪ್ರತ್ಯೇಕವಾಗಿ ಹೇಳೋ ವಿಷಯನೂ ಇಲ್ಲ, ಹೌದಿಲ್ವಾ? ಪ್ರಪಂಚದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ಜನಾಂಗದಲ್ಲಿ ಯಾರು ಕೇಳಿದ್ರು ಕಾಯಿಯನ್ ಏವೆಲ್ ಬಗ್ಗೆ ಗೊತ್ತೇ ಇರುತ್ತೆ. ಆದರೆ ಇವತ್ತು ಮುಖ್ಯವಾಗಿ ಕಾಯಿನ ಬಗ್ಗೆ ನಾವು ಯೌವನಸ್ಥರಿಗೆ ಬೇಕಾಗಿರುವಂಥ ವಿಷಯಗಳು ಏನಿರ್ತವೆ ಎಂಬುದಾಗಿ ನಾವು ಕಲಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ರೈಟಾ? ಮೋದೋಣ. ನಮಗೆಲ್ಲರಿಗೂ ಗೊತ್ತಿರುವ ವಿಷಯವಾದರೂ ಕೂಡ ಮತ್ತೊಂದು ಸಲ ಬೈಬಲಲ್ಲಿ ಶ್ರದ್ಧಾಸಕ್ತಿಯಿಂದ ಕಲಿತುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಆದಿಕಾಂಡ 4ನೇ ಅಧ್ಯಾಯದಿಂದ ನಾವು ಈ ರೀತಿಯಲ್ಲಿ ಓದಿಕೊಂಡ್ರೆ ಆತನ ಚರಿತ್ರೆ ನಮಗೆ ಕಾಣಬರುತ್ತದೆ. ನೋಡೋಣ. ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನ ಓದಿ. ಆ ಪುರುಷನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು, ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನು ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೇಬೇಲನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವನಾದನು, ಕಾಯಿಯನ್ನು ವ್ಯವಸಾಯ ಮಾಡುವನಾಗಿದ್ದನು. ಹೇಬೇಲನು ಕಾಯಿಯನ್ನು ಎಂಬಂಥ ಇಬ್ಬರು ಮಕ್ಕಳು ಆದಾಮಳಿಗೆ ಪ್ಲಸ್ಸು ಅವರಿಗೆ, ಆದಿ ಪುರುಷರಿಗೆ ಆದಿ ಸ್ತ್ರೀಯರಿಗೆ ಹುಟ್ಟಿರುವಂಥ ಮೊಟ್ಟ ಮೊದಲನೇ ಆಗಿರುವಂಥ ಇಬ್ಬರು ವ್ಯಕ್ತಿಗಳು ಯಾರ್ಯಾರಂದರೆ ಕಾಯಿಯನ್ನು ಪ್ಲಸ್ ಹೇಬೇಲನು. ಈ ಕಾಯಿಯನ್ನು ಕುರಿ ಕಾಯ್ತಿರ್ತೇನೆ, ಕಾಯಿಯನ್ನು ವ್ಯವಸಾಯ ಮಾಡ್ತಿರ್ತೇನೆ, ಹೇಬೇಲನು ಕುರಿ ಕಾಯ್ತಿರ್ತೇನೆ. ರೈಟಾ? ಈ ಸಂದರ್ಭದಲ್ಲಿ ಇವರು ದೊಡ್ಡವರಾಗಿ ಬದುಕ್ತಿರುವ ಈ ಸಂದರ್ಭದಲ್ಲಿ ಒಂದಾನೊಂದು ಕಾಲದಲ್ಲಿ ದೇವರಿಗೆ ಯಜ್ಞವನ್ನು ಸಮರ್ಪಿಸುವ ಅವಶ್ಯಕತೆ ಬರುತ್ತೆ. ಏನು ಸಮರ್ಪಿಸುವ? ಪೋಸ್ಟ್ ಒಂದ್ಸಲ ತೋರಿಸಿ. ಯಜ್ಞವನ್ನು ಸಮರ್ಪಿಸುವ ಸಮಯ ಆಸನ್ನವಾಗುತ್ತದೆ, ಸಮಯ ಬರುತ್ತೆ. ಆ ಸಮಯ ಬಂದಾಗ ಏನಾಗುತ್ತೆ ನೋಡಿ, 3ನೇ ವಚನದಿಂದ ಓದೋಣ. ಇಲ್ಲಿ ನೋಡಿ, ಇದರಲ್ಲಿ ಬಂದಿಲ್ಲ, ಇಲ್ಲಿ ಕಾಣ್ತಾ ಇದೆ, ಕಟ್ಟಾಗಿದೆ. ಯಜ್ಞ ಸಮರ್ಪಿಸೋದಕ್ಕೆ ಇಲ್ಲಿ ಕಾಣ್ತಾ ಇದೆ, ಕಟ್ಟಾಗಿದೆ. ಇಲ್ಲಿ ಬಿಡಿ. 3ನೇ ವಚನ ಓದಿಕೊಳ್ಳೋಣ. ಕಾಲಾಂತರದಲ್ಲಿ ಕಾಯಿಯನ್ನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿಯನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಕೇಳಿ, ಇಲ್ಲಿಂದ ನಾವು ಮುಖ್ಯವಾಗಿ ಕಾಯಿಯನ ಬಗ್ಗೆ ನಾವು ಆಲೋಚನೆ ಮಾಡುವಂಥ ವಿಷಯಗಳು ಇಲ್ಲಿ ಕಂಡು ಬರ್ತಿದೆ. ರೈಟಾ? ಇಬ್ಬರು ದೇವರ ಸನ್ನಿಧಿಗೆ ತಮ್ಮ ತಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತಂದು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಕಾಯಿಯನ್ನು ತನ್ನ ಹೊಲದಲ್ಲಿ ಬೆಳೆದಿರುವಂಥ ಬೆಳೆಯನ್ನು ತಂದು ಯೆಹೋವನಿಗೆ ಸಮರ್ಪಣೆ ಮಾಡ್ತಾರೆ.
ಹೇಬೇಲನು ತನ್ನ ಕುರಿಯ ಹಿಂಡಿನಲ್ಲಿ ಚೊಚ್ಚಲವು ಒಳ್ಳೆ ಕೊಬ್ಬಿರೋಂಥ ಕುರಿಗಳನ್ನು ತಂದು ಸಮರ್ಪಣೆ ಮಾಡ್ತಿರ್ತಾನೆ. ಈ ಸಮರ್ಪಣೆಯಲ್ಲಿ ಏನಿರುತ್ತೆ ಅಂತಂದರೆ, ಈ ಸಮರ್ಪಣೆಯಲ್ಲಿ ಕಾಯನಿಗೆ ಏನಿರುತ್ತೆ ಅಂದರೆ ಒಂದು ದುಷ್ಟ ಸ್ವಭಾವ ಇದೆ. ಯಾವ ಸ್ವಭಾವ? ಏನು ಆ ದುಷ್ಟ ಸ್ವಭಾವ ಅಂತಂದರೆ, ನನ್ನ ತಮ್ಮನಿಗಿಂತ ನಾನೇ ಜಾಸ್ತಿ ತಂದೀನಿ, ನನ್ನನ್ನೇ ಮೆಚ್ಕೋಬೇಕು ದೇವರು, ನನ್ನ ತಮ್ಮನಿಗಿಂತ ನಾನು ಜಾಸ್ತಿ ತಂದೀನಿ, ನನ್ನನ್ನು ದೇವರು ಮೆಚ್ಕೋಬೇಕು ಎಂಬುದಾಗಿ ಹೇಳಿದಾಗ ಆ ದುಷ್ಟ ಸ್ವಭಾವದಿಂದ ತನ್ನ ಕಾಣಿಕೆಯನ್ನು ಅರ್ಪಣೆ ಮಾಡಿದ್ರಿಂದ ಮನಪೂರ್ವಕದಿಂದ ಇಷ್ಟಪಟ್ಟು ಕಾಣಿಕೆಯನ್ನು ತಂದಿಲ್ಲ. ನಾನು ನಮ್ಮ ತಮ್ಮಕ್ಕಿಂತ ದೊಡ್ಡವನು ಅನ್ಸ್ಕೋಬೇಕು, ನಾನು ನಮ್ಮ ತಮ್ಮನಿಗಿಂತ ಗ್ರೇಟ್ ಅನ್ಸ್ಕೋಬೇಕು ಎಂಬುದಾಗಿ ದುಷ್ಟ ಸ್ವಭಾವದಿಂದ ತನ್ನ ಕಾಣಿಕೆಯನ್ನು ಸಮರ್ಪಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಹೇಬೇಲನು ತನ್ನ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದಿಂದ ಯಥಾರ್ಥ ಹೃದಯದಿಂದ ದೇವರಿಗೆ ಸಮರ್ಪಿಸಿ ದೇವರಿಗೆ ಕ್ಷಮಾಪಣೆಯನ್ನು ಕೇಳ್ತೇನೆ. ನಾನು ಒಂದು ವೇಳೆ ಏನಾದರೂ ನನ್ನ ನಡತೆಯಲ್ಲಿಯೂ ನನ್ನ ಪ್ರವರ್ತನೆಯಲ್ಲಿ ಏನಾದರೂ ನಿನ್ನ ಚಿತ್ತಕ್ಕೆ ವಿರೋಧವಾಗಿ ನಡೆದಿದೆಯಾದರೆ ನನ್ನನ್ನು ಕ್ಷಮಿಸು, ನನ್ನ ತಪ್ಪುಗಳನ್ನು ಮನ್ನಿಸು, ನನ್ನ ಪಾಪಗಳನ್ನು ಮನ್ನಿಸಿ ಎಂಬಂದ ಪಶ್ಚಾತ್ತಾಪ ಹೃದಯದಿಂದ ಸಮರ್ಪಣೆ ಮಾಡಿದ್ರೆ ಈ ಕಾಯನು ದುಷ್ಟ ಸ್ವಭಾವದಿಂದ ಸಮರ್ಪಣೆ ಮಾಡ್ತಾನೆ. ಏನಂತ ಸ್ವಭಾವ ನೋಡೋಣ ಕೆಳಗಡೆ. ಈ ಸಮರ್ಪಣೆ ಕೊಟ್ಟ ಮೇಲೆ ಹೇಬೇಲನ ಕಾಣಿಕೆ ದೇವ್ರಿಗೆ ಮೆಚ್ಚುಗೆ ಆಗುತ್ತೆ, ಹೌದಿಲ್ವಾ? ಮೆಚ್ಚುಗೆ ಆಗಿದ ತಕ್ಷಣ ಆತನಿಗೆ ಏನು ಬರುತ್ತೆ ನೋಡಿ. ಇದರಿಂದ ಕಾಯಿಯನ್ನು ಬಹು ಕೋಪಗೊಂಡವನು, ಅವನ ಮುಖವು ಕಳೆಗೊಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕೆಂದು ಹೇಳಿದನು. ಏನಂತ ಹೇಳ್ತಾನೆ? ನೀನು ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ಕೊಂಡು ಬದುಕ್ತೀಯ, ನೀನು ಒಳ್ಳೆ ಕೆಲಸ ಮಾಡಿಕೊಂಡ್ರೆ ತಲೆ ಎತ್ಕೊಂಡು ಬದುಕ್ತೀಯ. ನೀನು ಪಾಪ ಮಾಡಬಾರ್ದಂದ್ರೆ ಏನಂದರೆ ಒಳ್ಳೆ ಕೆಲಸ ಮಾಡಬೇಕು. ಆದರೆ ನಿನಗೆ ಯಾವ ರೀತಿಯಲ್ಲಿ ನನಗೆ ಯಜ್ಞವನ್ನು ಸಮರ್ಪಿಸಿದೆ ಅಂದರೆ ದುಷ್ಟ ಸ್ವಭಾವದಿಂದ ಸ್ವಾರ್ಥ ಸ್ವಭಾವದಿಂದ ನೀನು ನನಗೆ ಯಜ್ಞವನ್ನು ಸಮರ್ಪಿಸಿದಿ. ಈ ಸ್ವಾರ್ಥ ಸ್ವಭಾವ ಏನು ಅಂತಂದರೆ, ನನ್ನ ತಮ್ಮನಿಗಿಂತ ನಾನು ಗ್ರೇಟ್ ಅನ್ಸ್ಕೋಬೇಕು, ಹೌದಿಲ್ವಾ? ನನ್ನ ತಮ್ಮನಿಗಿಂತ ನಾನು ಗ್ರೇಟ್ ಅನ್ಸ್ಕೋಬೇಕು ಎಂಬುದು ಸ್ವಾರ್ಥ, ಹೌದಿಲ್ವಾ? ಉದಾಹರಣೆಗೆ ನಿಮಗೆ ಏನು ಅರ್ಥ ಆಗೋಕ್ಕೆ ಸ್ವಾರ್ಥ ಅಂತಂದರೆ, ಎಲ್ಲರೂ ನನ್ನ ಹೆಸರು ಹೇಳ್ಬೇಕು, ನಾನೇ ಅಭಿಷೇಕ್ ಬಗ್ಗೆ ಎಲ್ಲರಿಗಿಂತ ಅಭಿಷೇಕ್ ಒಳ್ಳೆ ಗುಡ್ ಸ್ಟೂಡೆಂಟ್ ಅನ್ಸ್ಕೋಬೇಕು, ಹೌದಾ? ನೀವು ಹೇಳಿದ ಸಿಟ್ ಆಗ್ತಾರೆ, ಅದಕ್ಕೆ ಅಭಿಷೇಕ್ ಅಂತೀರಿ. ಎಲ್ಲರಿಗಿಂತ ಅಭಿಷೇಕ್ ಏನಂತಾರೆ, ನಾನೇ ಗ್ರೇಟ್ ಅನ್ಸ್ಕೋಬೇಕು ನಮ್ಮ ಸಾರ್ ಕೂಡ ಎಂಬ ಸ್ವಾರ್ಥ ಇರುತ್ತಲ್ಲ, ಆ ಸ್ವಾರ್ಥ ಬುದ್ಧಿ ದೇವರಿಗೆ ಅಸಹ್ಯವಾದಂಥದ್ದು. ಎಲ್ಲರಲ್ಲಿ ನಾನು ಇರಬೇಕು, ಆದರೆ ನಾನು ಒಳ್ಳೆಯವನಾಗಿರಬೇಕು, ಯಥಾರ್ಥ ಹೃದಯದಿಂದ ನಡಿಬೇಕೆಂಬ ಆಲೋಚನೆ ಇದ್ದರೆ ದೇವರು ಮೆಚ್ಚಿಕೊಳ್ತಾನೆ. ಆದರೆ ಸ್ವಾರ್ಥ, ನಾನೇ ಕಾಣಬೇಕು, ನಾನೇ ಗ್ರೇಟ್ ಅನ್ಸ್ಕೋಬೇಕು ಎಂಬುದಾಗಿ ಸ್ವಾರ್ಥದಿಂದ ದುಷ್ಟ ಸ್ವಭಾವದಿಂದ ಆ ಆಲೋಚನೆ ಮಾಡಿದ್ರೆ ದೇವರಿಗೆ ಅದು ವ್ಯತಿರೇಕವಾದಂಥ ಆಲೋಚನೆ. ಈ ಕಾಯಿಯನ್ನು ದುಷ್ಟ ಸ್ವಭಾವದಿಂದ ತನ್ನ ಅರ್ಪಣೆಯನ್ನು ಸಮರ್ಪಣೆ ಮಾಡ್ತಾನೆ, ರೈಟಾ? ಸ್ವಾರ್ಥದಿಂದ ಅರ್ಪಣೆ ಮಾಡಿದಾಗ ದೇವರಿಗೆ ಆ ಕಾಣಿಕೆಯನ್ನು ಮೆಚ್ಚಲಿಲ್ಲ, ರೈಟಾ? ಇದು ಸ್ವಭಾವ ಯಾರಿಗಿರಬಾರ್ದು. ದುಷ್ಟ ಸ್ವಭಾವದಿಂದ ಕಾಣಿಕೆ ದೇವರಿಗೆ ಸಮರ್ಪಿಸಿದರೆ, ದುಷ್ಟ ಸ್ವಭಾವದಿಂದ ದೇವರಿಗೆ ಯಜ್ಞವನ್ನು ಸಮರ್ಪಿಸಿದರೆ ದೇವರು ಏನು ಮಾಡ್ತಾನೆ ನೋಡಿ. ಜ್ಞಾನೋಕ್ತಿ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ. ಜ್ಞಾನೋಕ್ತಿಗಳು, ಸೊಲೊಮೋನ್ ಬರೆದಂಥ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 8ನೇ ವಚನ ಓದ್ಕೊಳ್ಳೋಣ. 8, 9 ವಚನ 2 ಓದೋಣ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 8 + 9 ಓದ್ರಿ. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ. ಯಾರ ಯಜ್ಞ? ಕಾಯಿಯನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದಾನೆ? ದುಷ್ಟ ಸ್ವಭಾವ, ಸ್ವಾರ್ಥ ಸ್ವಭಾವ, ದುಷ್ಟ ಸ್ವಭಾವದಿಂದ ಯೆಹೋವನಿಗೆ ಅರ್ಪಣೆ ಕೊಟ್ಟರೆ ಆ ಅರ್ಪಣೆ ಯೆಹೋವ ದೇವರಿಗೆ ಇಷ್ಟವಾಗುತ್ತಾ? ನೋಡೋಣ, ಮತ್ತೊಂದು ಸಲ ಓದೋಣ. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಹ ಆತನಿಗೆ ಒಪ್ಪಿತ. ಏನಾಯ್ತು? ಶಿಷ್ಟರ ಭಿನ್ನಹ. ಶಿಷ್ಟರ್ ಅಂತಂದರೆ ಒಳ್ಳೆಯವರು, ದೇವರಿಗೆ ಇಷ್ಟವಾದಂಥ ವ್ಯಕ್ತಿಗಳು ವಿಜ್ಞಾಪನೆ ಮಾಡ್ತಾರೆ. ಭಿನ್ನಹ, ನನಗೆ ಇದು ಬೇಕು ಎಂಬುದಾಗಿ ವಿನಮ್ರತೆಯಿಂದ ಕೇಳ್ಕೊಳ್ತಾರಲ್ಲ, ಅದು ದೇವರಿಗೆ ಒಪ್ಪಿತಾಗುತ್ತೆ, ಅದು ದೇವರಿಗೆ ಮೆಚ್ಚುಗೆ ಆಗುತ್ತೆ. ದುಷ್ಟ ಸ್ವಭಾವದಿಂದ ಅಸಹ್ಯ, ದುಷ್ಟ ಸ್ವಭಾವದಿಂದ ನಾವು ದೇವರಿಗೆ ಯಜ್ಞವನ್ನು ಸಮರ್ಪಿಸಿದರೆ ದೇವರಿಗೆ ಅಸಹ್ಯ ಅಂತೆ. ಇನ್ನೊಂದು ಮಾತು ಹೇಳಬೇಕು. ನಾವು ಏನೇ ತಪ್ಪು ಕೆಲಸ ಮಾಡಲಿ ದೇವರಿಗೆ ಕಾಣಿ ಕೊಟ್ಟರೆ ಮೆಚ್ಕೊಳ್ತಾನೆ.
ಮೆಚ್ಕೊಳ್ತಾನ? ನಾವೇನು ಅನ್ಕೊಂತೀವಿ, ನಮ್ಮೂರವರು, ದೇಶದವರು, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಏನಂತಾರೆ, 24 ತಾಸು ಬಾರ್ ಶಾಪಲ್ಲಿ ನಿಂತಿರ್ತಾರೆ. ಹೌದಾ? ಒಂದು ವರ್ಷದಲ್ಲಿ ನಾಳೆ ಕ್ರಿಸ್ಮಸ್ ಬರುತ್ತಲ್ಲ, 1000 ರೂಪಾಯೋ 500 ರೂಪಾಯಿ ಬಂದು ಕಾಣಿಕೆ ಕೊಡ್ತಾರೆ. ಕಾಣಿಕೆ ಕೊಟ್ಟು ಅವ್ರು ಏನು ಅನ್ಕೊಂತಾರೆ, ದೇವ್ರು ನನ್ನನ್ನು ಕಾಪಾಡ್ತಾನೆ ಅಂತಾರೆ. ಅದು ದೇವ್ರು ಮೆಚ್ಕೊಳ್ತಾನ? ಹೌದಿಲ್ವಾ? ದುಷ್ಟರ ಯಜ್ಞ, ದುಷ್ಟರ ಕಾಣಿಕೆ, ದುಷ್ಟರು ಏನೇ ಸಮರ್ಪಿಸಲಿ ದೇವರಿಗೆ ಅದು ಅಸಹ್ಯ. ಏನು? ದೇವರಿಗೆ ಅದು ಅಸಹ್ಯ. ನೀನು ಎಷ್ಟೇ ಕೋಟೆಗಟ್ಟಲೆ ಸಮರ್ಪಿಸಿದ್ರು, ದೇವರ ಕೆಲಸಕ್ಕಂತೂ ನೀನು ಲಕ್ಷಣಗಟ್ಟಲೆ, ಕೋಟೆಗಟ್ಟಲೆ, ಸಾವಿರಗಟ್ಟಲೆ ಎಷ್ಟು ಕೊಟ್ಟರು ಕೂಡ ನಿನ್ನ ಪ್ರವರ್ತನೆಯಲ್ಲಿ, ನನ್ನ ಪ್ರವರ್ತನೆಯಲ್ಲಿ ದುಷ್ಟತ್ವ ಇದ್ದರೆ, ಸ್ವಾರ್ಥ ಬುದ್ಧಿ ಇದ್ದರೆ, ಅದು ದೇವರು ಮೆಚ್ಚಲಾರದ ಕಾಣಿಕೆಯಾಗಿರುತ್ತದೆ. ಕಾಯಿಯನ್ನು ಮೆಚ್ಚಲಾರದಂಥ ಕಾಣಿಕೆ ಕೊಟ್ಟಿದ್ದೇನೆ. ದುಷ್ಟ ಸ್ವಭಾವದಿಂದ, ಸ್ವಾರ್ಥ ಸ್ವಭಾವದಿಂದ ಕಾಣಿಕೆ ಕೊಟ್ಟಿದ್ದರಿಂದ ದೇವರು ಆ ಕಾಣಿಕೆಯನ್ನು ಮೆಚ್ಚಲಿಲ್ಲ. ನಮ್ಮವರು ಕೂಡ ಅದೇ ರೀತಿಯಲ್ಲಿ ಮಾಡ್ತಾರಲ್ಲ. ಅಂದರೆ ನಮ್ಮಲ್ಲಿ ಕೂಡ ಕಾಯಿನ ಸ್ವಭಾವ ನಮ್ಮಲ್ಲಿದೆ. ಹೌದಿಲ್ವಾ? ಅದೇ ಇಲ್ವಾ? ಈಗಲೂ ಕೂಡ ಕಾಯಿಯನ್ನು ಬದುಕಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ ನಮ್ಮ ರೂಪದಲ್ಲಿ ಬದುಕಿದ್ದಾನೆ. ಆತನ ಸ್ವಭಾವ ನಮ್ಮ ರೂಪದಲ್ಲಿ ಇದ್ದರೆ ನಾವು ದುಷ್ಟರ ಹಾಗೆ ನಾವೇ ಗ್ರೇಟ್ ಅನಿಸ್ಕೋಬೇಕು, ಅಥವಾ ನಮ್ಮ ದುಷ್ಟ ನಡವಳಿಕೆಯಿಂದ ಇದ್ದು ದೇವರಿಗೆ ಏನೋ ಒಂದು ವರ್ಷಕ್ಕೆ ಕೆಲವೊಂದು ಕಾರ್ಯಗಳನ್ನು ಸಮರ್ಪಿಸಬೇಕು ಎಂಬುದಾಗಿ ನಾವು ಆಲಯಕ್ಕೆ ಬಂದರೆ ಅದು ದೇವರಿಗೆ ಅಸಹ್ಯವಾದಂಥ ಕಾರ್ಯ. ನೆಕ್ಸ್ಟು ಅದೇ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 27ನೇ ವಚನ ನೋಡಿ. 21ನೇ ಅಧ್ಯಾಯ 27ನೇ ವಚನ. ದುಷ್ಟರ ಯಜ್ಞವೇ ಅಸಹ್ಯ. ಯಾರ ಯಜ್ಞ? ದುಷ್ಟರ ಯಜ್ಞವೇ ಅಸಹ್ಯ, ಅವನು ದುರ್ಬುದ್ಧಿಯಿಂದ ಅರ್ಪಿಸುವುದು ಮತ್ತು ಅಸಹ್ಯ. ದುಷ್ಟನ ಯಾವ ರೀತಿಯಲ್ಲಿ ಅರ್ಪಿಸ್ತಾನೆ? ದುರ್ಬುದ್ಧಿ ಏನು? ಈಗ ಹೇಳಿದ್ನಲ್ಲ, ನಾನು ಗ್ರೇಟ್ ಅನ್ಸ್ಕೋಬೇಕು, ನಾನು ಒಳ್ಳೆಯವನು ಅನ್ಸ್ಕೋಬೇಕು, ಇದು ದುರ್ಬುದ್ಧಿ, ಸ್ವಾರ್ಥ. ಹೌದಿಲ್ವಾ? ಈ ದುರ್ಬುದ್ಧಿಯಿಂದ ನಾವು ದೇವರಿಗೆ ಎಷ್ಟೇ ಕಾಣಿಕೆ ಕೊಟ್ಟರು ಕೂಡ ದೇವ್ರಿಗೆ ಅಸಹ್ಯನೇ. ನಮ್ಮ ದುಷ್ಟತ್ವವನ್ನು ನಾವು ಅದನ್ನು ಸಮಾಧಿ ಮಾಡದೆ ನಾವು ಎಷ್ಟೇ ಕೊಟ್ಟರು ಕೂಡ ಅದು ದುರ್ಬುದ್ಧಿ ಆಗಿರ್ತದೆ, ಅದು ದುಷ್ಟ ಸ್ವಭಾವ ಆಗಿರ್ತದೆ, ಅದು ಕಾಯಿನ ಸ್ವಭಾವ ಆಗಿರ್ತದೆ. ಆ ಕಾಯಿನ ಸ್ವಭಾವವನ್ನು ದೇವರು ಮೆಚ್ಚಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೆಕ್ಸ್ಟ್ ಅದೇ ಆದಿಕಾಂಡಕ್ಕೆ ಬರೋಣ. ಮತ್ತೆ ಆದಿಕಾಂಡ 4ನೇ ಅಧ್ಯಾಯ 8ನೇ ವಚನ ಓದಿಕೊಳ್ಳೋಣ. ಆದಿಕಾಂಡ 4:8. ತರುವಾಯ ಕಾಯಿಯನ್ನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದು ಅಡವಿಗೆ ಬಂದಾಗ ಕಾಯಿಯನ್ನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಈತೇನು ಹೇಳ್ತಾನೆ ಅಂದರೆ, ತನ್ನ ತಮ್ಮನಿಗೆ ಅಡವಿಗೆ ಹೋಗೋಣ ಬಾ ಎಂಬುದಾಗಿ ಕರೀತಾನೆ. ಕರ್ಕೊಂಡು ಹೋದ್ಮೇಲೆ ಅಲ್ಲೇನು ಮಾಡ್ತಾನೆ? ಬಿದ್ದು ಸಾಯಿಸ್ತಾನೆ. ಅವನ ಮೇಲೆ ಬಿದ್ದು ಸಾಯಿಸ್ತಾನೆ. ಸಾಯಿಸಿದ ಮೇಲೆ ಏನಾಗುತ್ತೆ? 9ನೇ ವಚನ. ಯೆಹೋವನು ಕಾಯಿಯನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ತನ್ನ ತಮ್ಮನನ್ನು ಅಡವಿಗೆ ಹೋಗೋಣ ಬಾ ಎಂಬುದಾಗಿ ಕರ್ಕೊಂಡು ಹೋಗಿದ್ದವ್ರು ಯಾರು? ಕಾಯಿಯನ್ನು. ಹೌದಿಲ್ವಾ? ಅಡವಿಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ದವನು ಅವನೇ. ಹೌದಾ? ಕರ್ಕೊಂಡೋಗಿ ಅಲ್ಲಿ ಸಾಯಿಸಿದ್ದೇನೆ. ಸತ್ತ ಮೇಲೆ ದೇವ್ರು ಕೇಳ್ತೇನೆ, ನಿನ್ನ ತಮ್ಮನಲ್ಲಿ ಅಂತೆ. ಇವಾಗ ಏನು ಹೇಳಬೇಕು? ಕರ್ಕೊಂಡೋಗಿದ್ದ್ಯಾರು? ಕಾಯಿನ. ಕರ್ಕೊಂಡು ಬಂದಿದ್ದ್ಯಾರು? ಕಾಯಿಯನ್ನೇ. ಸಾಯಿಸಿದ್ಯಾರು? ಈಗ ದೇವ್ರಿಗೆ ಗೊತ್ತಾಗಲ್ವಾ ಅವು? ಮತ್ತು ಕಾಯಿಯನ್ಗೆ ದೇವ್ರು ಏನು ಕೇಳ್ತಾನೆ? ನಿಮ್ಮ ತಮ್ಮನ ಇಲ್ಲಿ ಅಂತಂದರೆ, ನಾನು ಅರಿಯೇ, ನನಗೆ ಗೊತ್ತಿಲ್ಲ. ಏನಂತಾನೆ? ನನಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಏನು ಹೇಳ್ತಾನೆ ಹೇಳಿ ದೇವ್ರ ಗೊತ್ತಾ? ಸುಳ್ಳು ಹೇಳ್ತಾನೆ. ಏನು ಹೇಳ್ತಾನೆ? ನಾನು ಅರಿಯೇ ಎಂಬುದಾಗಿ ಸುಳ್ಳು ಹೇಳ್ತಾನೆ. ರೈಟಾ? ಇದು ಸುಳ್ಳು ಹೇಳ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ ನೋಡು, ತನ್ನ ತಮ್ಮನನ್ನು ಕೊಲ್ಲುತ್ತಾನೆ. ಕೊಲ್ಲುವಷ್ಟು ಕೋಪ ಏನಕ್ಕೆ ಬಂತು ಅಂತೆ? ಅಂದ್ರೆ ಸ್ವಾರ್ಥ ತಾನೇ ಅದು. ಕೊಲ್ಲುವಷ್ಟು ಕೋಪ ಬಂದರೆ ಅಂದರೆ ಸ್ವಾರ್ಥ ತಾನೇ. ಇವನಿದ್ರೆ ನನ್ನನ್ನು ಗ್ರೇಟ್ ಅನ್ಸಂಗಿಲ್ಲ, ಅದಕ್ಕೆ ಇವನು ಸಾಯಿಸ್ಬೇಕು, ನಾನೇ ಗ್ರೇಟ್ ಅನ್ಕೋಬೇಕಲ್ಲ ಎಂಬ ಸ್ವಾರ್ಥ ಬುದ್ಧಿ ಇದೆ. ಹೌದಿಲ್ಲ? ಯಾವಾಗಲೂ ಸಾರು ಇವ್ರ ಹೆಸರು ಹೇಳ್ತಾರೆ, ಅವರೇ ಗ್ರೇಟ್ ಆಗ್ತಾರೆ, ನಾನು ಯಾಕೆ ಸಾರು ಬಾಯಿಂದ ಬರ್ಸ್ತಾ ಇಲ್ಲ ಎಂಬುದಾಗಿ ನಾವು ಅನ್ಕೊತೀವಲ್ಲ. ನಾವು ಗ್ರೇಟ್ ಅನ್ಸ್ಕೋಬೇಕು, ನಾವು ಹೆಸರು ಬರಿಬೇಕು, ನಮ್ಮ ಹೆಸರು ಮೇಡಮ್ ಕರಿಬೇಕು, ನಮ್ಮ ಹೆಸರು ಸಾರು ಅವ್ರು ಕರಿಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವಲ್ಲ. ಸ್ವಾರ್ಥ ಬುದ್ಧಿ, ಇದು ಕೈಯೇನ ಸ್ವಭಾವ. ಮೆಚ್ಚುಗೆ ಅವರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಯಥಾರ್ಥದಿಂದ ಪ್ರಯತ್ನ ಮಾಡೋದು ಅದು ಓಕೆ, ದೇವರು ಅದು ಮೆಚ್ಚಿಕೊಳ್ತೇನೆ. ಸ್ವಾರ್ಥ, ಒಬ್ಬರು ತುಳಿಬೇಕು, ಒಬ್ಬರನ್ನ ನಾಶ ಮಾಡಬೇಕು ಎಂಬುದಾಗಿ ನಾವು ಸ್ವಾರ್ಥದಿಂದ ಪ್ರಯತ್ನ ಮಾಡ್ತೀವಲ್ಲ, ಅದು ಕಾಯಿನ ಸ್ವಭಾವ ಆಗಿರ್ತದೆ. ನೆಕ್ಸ್ಟ್, ತನ್ನ ತಮ್ಮನನ್ನು
ತನ್ನ ತಮ್ಮನನ್ನು ಕೊಲ್ಲುವಷ್ಟು ಸ್ವಾರ್ಥ ಬುದ್ಧಿ ಯಾರ್ದಾಗಿದೆ? ಕಾಯಿಯನ್ನು. ರೈಟಾ? ಹಳೆ ಒಡಂಬಡಿಕೆಯಲ್ಲಿ ತನ್ನ ತಮ್ಮನನ್ನು ಕೊಂದಿದ್ದಕ್ಕೆ ನರಹತ್ಯೆ ಆಯಿತು, ಹೌದಿಲ್ವಾ? ತನ್ನ ತಮ್ಮನ ಮೇಲೆ ಕೋಪಗೊಂಡ ಮೇಲೆ ಸಾಯಿಸಿದ ಮೇಲೆ ನರಹತ್ಯೆ ಆಯಿತು. ರೈಟಾ? ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಗೊತ್ತಾ? ನೋಡೋಣ. ಹೊಸ ಒಡಂಬಡಿಕೆಯಲ್ಲಿ 1ನೇ ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಯಾರಾಗಿದ್ದಾನೆ? ದ್ವೇಷಿಸುವವನು. ಯಾಕೆಂದ್ರೆ ನನಗೆ ಆಗಿ ಬರಂಗಿಲ್ಲ ಬಿಡ್ರಿ, ಅಕ್ಕಿನ ಹೆಸರು ಹೇಳ್ಬೇಡ್ರಿ, ನನಗೆ ಮೈಯೆಲ್ಲ ಸಿಟ್ಟು ಬರ್ತದೆ ನೋಡಿ ಎಂಬುದಾಗಿ ಹೇಳ್ತಿಲ್ಲ. ಇದು ಕೈಯೇನು ಸ್ವಭಾವ. ಒಂದು ಕಾಲದಲ್ಲಿ ಹೇಬೇಲನ್ನ ಸಾಯಿಸಿದ ಮೇಲೆ ಆದನು ಯಾರು? ಕಾಯಿಯನ್ನು. ಆದರೆ ಹೊಸ ಒಡಂಬಡಿಕೆಯ ಆಜ್ಞೆ ಮೇರೆಗೆ, ಹೊಸ ಒಡಂಬಡಿಕೆ ಕಾನೂನು ಮೇರೆಗೆ ಒಬ್ಬರ ಮೇಲೆ ನಾವು ದ್ವೇಷ ಹುಟ್ಟಿಸ್ಕೊಳ್ಳುವುದೇ ನರಹತ್ಯೆ ಮಾಡಿದ ಹಾಗೆ. ಯಾಕೆಂದ್ರೆ ಬಿಟ್ಬಿಡ್ರಿ, ನನ್ನ ಆಕಿನ ಹೆಸರು ಹೇಳ್ಬೇಡ್ರಿ ನನ್ನ ಮುಂದೆ, ಅವನಂದ್ರೆ ಬಿಟ್ಬಿಡ್ರಿ, ಅವ್ನು ವೇಸ್ಟ್ ಬಿಡ್ರಿ, ಅವನ ಬಗ್ಗೆ ನನ್ನ ಮನೇಲಿ ಮಾತಾಡಬೇಡ ಎಂಬುದಾಗಿ ಹೇಳ್ತೀವಿ ನೋಡ. ಅದು ಕೊಲೆ ಮಾಡುವಷ್ಟು ನೇರ, ಕೊಲೆ ಮಾಡುವಷ್ಟು ಕೆಟ್ಟ ಕೆಲಸದು. ಅದು ದೇವರಿಗೆ ಅಸಹ್ಯವಾದಂಥದ್ದು, ಹೌದಿಲ್ವಾ? ಇದು ಯಾರ ಸ್ವಭಾವ? ಕಾಯಿನ ಸ್ವಭಾವ. ಒಬ್ಬರನ್ನು, ತನ್ನ ಸಹೋದರನ್ನು ಅಥವಾ ಸಹೋದರಿಯರನ್ನು ದ್ವೇಷಿಸಿಕೊಳ್ಳುವುದು ಕಾಯಿನ ಸ್ವಭಾವ. ನಮ್ಮಲ್ಲಿ ಆ ಸ್ವಭಾವ ಇದೆಯಾ ಇಲ್ವಾ? ಇದೇನಾ ಇಲ್ವಾ? ಅಂದರೆ ನಮ್ಮಲ್ಲಿ ಇನ್ನು ಕಾಯಿಯನ್ನು ಬದುಕಿದ್ದಾನೆ. ಯಾರು ಬದುಕಿದ್ದಾರೆ? ನಮ್ಮಲ್ಲಿ ಇನ್ನು ಕಾಯಿಯನ್ನು ಬದುಕಿದ್ದಾನೆ. ನೆಕ್ಸ್ಟ್ ಮೊದಲನೇದು ಏನು ನೋಡ್ಕೊಂಡಿವಿ? ದುಷ್ಟ ಸ್ವಭಾವದಿಂದ ಯಜ್ಞವನ್ನು ಸಮರ್ಪಿಸಿದ್ದಾನೆ, ಸ್ವಾರ್ಥದಿಂದ ಯಜ್ಞವನ್ನು ಸಮರ್ಪಿಸಿದ್ದಾನೆ. ಮೊದಲನೇದಾಯಿತು ಸ್ವಾರ್ಥ ಪ್ಲಸ್ ದುಷ್ಟ ಸ್ವಭಾವದಿಂದ ಯಜ್ಞವನ್ನು ಸಮರ್ಪಿಸಿದ್ದಾನೆ. ಎರಡನೇದನ್ನು ತನ್ನ ತಮ್ಮನನ್ನು ಕೊಲ್ಲುವಷ್ಟು ಕೋಪಗೊಳ್ತಾನೆ. ರೈಟಾ? ಸುಳ್ಳು ಹೇಳ್ತಾನೆ, ತನ್ನ ತಮ್ಮನನ್ನು ಕೊಲ್ಲುವಷ್ಟು ಕೋಪಗೊಳ್ತಾನೆ. ರೈಟಾ? ಆ ಕೋಪ ಈಗ ದ್ವೇಷಿಸುವುದೇ ಕೋಪ ಆಗಿದೆ, ಅದ್ವೇಷಿಸುವುದೇ ಕೊಲೆಗಾರಿಯಾಗಿದೆ. ಅದರಿಂದ ಈ ಎರಡು ಸ್ವಭಾವಗಳು ನಾವು ಕಲ್ತ್ಕೊಂಡೆ. ಮೂರನೇದು ನೋಡೋಣ. ಮೂರನೇದು ಯಾವುದು? ಸುಳ್ಳು ಹೇಳಿದ್ದೇನೆ. ನೀನು ತಮ್ಮನ ಎಲ್ಲಿದೆ ಅಂದರೆ ನನಗೆ ಗೊತ್ತಿಲ್ಲ, ನಾನೇನು ಕಾಯೋದಕ್ಕೆ ಕೆಲಸಗಾರನ ಎಂಬುದಾಗಿರುತ್ತೆ ನೋಡಿ. 8ನೇ ವಚನ, 9ನೇ ವಚನ ಮತ್ತೊಂದು ಸಲ ಓದೋಣ. 4ನೇ ಅಧ್ಯಾಯ 9ನೇ ವಚನ. ಯೆಹೋವನು ಕಾಯಿನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನು ಅರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಇಲ್ಲಿ ನೋಡಿ, ಇನ್ನೊಂದು ಸ್ವಭಾವ ಏನಿತ್ತಂದರೆ, ಸುಳ್ಳು ಹೇಳಿದ್ದಾನೆ, ನನಗೆ ಗೊತ್ತಿಲ್ಲ ಎಂಬುದಾಗಿ ಸುಳ್ಳು ಹೇಳಿದ್ದಾನೆ. ನೆಕ್ಸ್ಟ್ ಏನಂತಂದರೆ, ಸೊಕ್ಕು ಇದೆ, ನಾಕೇನು ಗೊತ್ತು ಎಂಬುದಾಗಿ ಹೇಳ್ತೀವಲ್ಲ. ಏನಾದರೂ ಕೇಳಿದ್ರೆ ನನಗೇನು ಗೊತ್ತು, ನನಗೆ ಯಾಕೆ ಕೇಳ್ತೀರಿ ಎಂಬುದಾಗಿ ಹೇಳ್ತೀವಲ್ಲ. ಸೊಕ್ಕಿನ ಸ್ವಭಾವ. ದೇವರೇ ನಿನ್ನ ತಮ್ಮನ ಎಲ್ಲಿದ್ದಾನೆ ಎಂಬುದಾಗಿ ಕೇಳಿದ್ರೆ ನನಗೇನು ಗೊತ್ತು, ನನಗೆ ಕೇಳ್ತೀಯ? ನಮ್ಮ ತಮ್ಮನ ಕಾಯೋದಕ್ಕೆ ನಾನೇನು ಕಾವಲುಗಾರನ, ನಾನೇನು ಸೆಕ್ಯೂರಿಟಾ ಎಂಬುದಾಗಿ ಕೇಳ್ತಾ ಇದ್ದೇನೆ. ಯಾರು? ಕಾಯಿಯನ್ನು. ಮೊದಲನೇದು ದುಷ್ಟ ಸ್ವಭಾವದಿಂದ ಯಜ್ಞವನ್ನು ಸಮರ್ಪಿಸಿದ್ದಾನೆ. ಎರಡನೇದು ಏನು ಮಾಡಿದ್ದಾನೆ? ಸ್ವಾರ್ಥ ಅಥವಾ ಮನುಷ್ಯನನ್ನು ಕೊಲ್ಲುವಷ್ಟು ಕೋಪಗೊಂಡಿದ್ದಾನೆ. ಮೂರನೇದು ಏನು ಮಾಡ್ತಾನೆ? ಸುಳ್ಳು ಹೇಳಿ ಮತ್ತೆ ಸೊಕ್ಕಿನ ಮಾತಾಡ್ತಾನೆ, ಹೌದಿಲ್ವಾ? ಸೊಕ್ಕಿನ ಮಾತು. ಏನು? ನನಗೇನು ಗೊತ್ತು, ನಾವು ಕಾಯೋದಕ್ಕೆ ನಾನೇನು ಕಾವಲುಗಾರನ ಎಂಬುದಾಗಿ ಸೊಕ್ಕಿನ ಮಾತು ಹೇಳ್ತಾರೆ. ನಾವು ಕೂಡ ಸೊಕ್ಕಿನ ಮಾತಾಡ್ತೀವಿಲ್ಲ. ನಮ್ಮ ತಂದೆ ತಾಯಿ ಆಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ಏನೇ ಆಗಲಿ ಅಂದರೆ ನನಗೇನು ಗೊತ್ತು, ನನಗೆ ಯಾಕೆ ಕೇಳ್ತೀವಿ ಎಂಬುದಾಗಿ ನಾವು ಸ್ವಾರ್ಥ ಸ್ವಭಾವ ತೋರಿಸ್ತಾ ಇದ್ದಿಲ್ಲ. ಈ ಸೊಕ್ಕಿನ ಸ್ವಭಾವ ಕಾಯಿನ ಸ್ವಭಾವ. ಯಾರ ಸ್ವಭಾವ? ನಮ್ಮಲ್ಲಿ ಕೂಡ ಯಾರಿದ್ದಾರೆ? ಕಾಯಿನದೇನೆ. ನೆಕ್ಸ್ಟ್ 4ನೇದು ನೋಡೋಣ. 4ನೇ ವಚನ, 4ನೇ ಅಧ್ಯಾಯ 10ನೇ ವಚನ ನೋಡೋಣ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೀನು ಸುರಿಸಿದ ನಿಮ್ಮ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಎಂಬುದಾಗಿ ಬರೆಯಲ್ಪಟ್ಟಿದೆ. ರೈಟಾ? ಬ್ಲಡ್, ರಕ್ತ ಮಾತು ಬರ್ತವೋ ಇಲ್ಲ ಎಂಬುದಾಗಿ ಆಮೇಲೆ ನೋಡೋಣ. ಇನ್ನೊಂದ್ಸಲ ಯಾವಾಗಾದರೂ ಮಾತಾಡೋಣ. ರಕ್ತಕ್ಕೆ ಮಾತು ಬರ್ತವೋ ಇಲ್ಲ ಅಂದರೆ ಇಲ್ಲಿ ಇದೆಯಲ್ಲ, ನಿನ್ನ ರಕ್ತವು ನನ್ನನ್ನು ಮೊರೆ ಇಡುತ್ತದೆ ಎಂಬುದಾಗಿ ಹೇಳಿದೆಲ್ಲ, ಅದ್ರ ಬಗ್ಗೆ ಯಾವಾಗಾದರೂ ನೋಡೋಣ. ಈಗ ನಾವು ಇಲ್ಲಿ ಕಲ್ತುಕೊಳ್ಳುವಂಥ ವಿಷಯ ಏನಂತಂದರೆ, ತನ್ನ ತಮ್ಮನನ್ನು ಸಾಯಿಸಿದ್ದಕ್ಕೆ ಅವನಿಗೇನು ಬಂತು? ಶಾಪ ಬಂತು. ಭೂಮಿ ಕಡೆಯಿಂದ ಶಾಪ ಬರುತ್ತೆ. ಆ ಶಾಪ ಏನು ಎಂಬುದಾಗಿ ನೋಡೋಣ. 4ನೇದೇನು? ಶಾಪ ಬಂತು. ರೈಟಾ? ರೈಟ್. 4ನೇದೇವನು ಶಾಪ ಬಂತು. ಆ ಶಾಪ ಯಾವುದು? ಹಂಗೆ ಕಂಟಿನ್ಯೂ. ನೀನು ಭೂಮಿಯನ್ನು
ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಕೈಯನ್ನು ಕೆಲಸ ಏನಾಗಿತ್ತು? ವ್ಯವಸಾಯಗಾರನ. ವ್ಯವಸಾಯ ಮಾಡುವಂಥ ಈ ಭೂಮಿ ಇನ್ನು ಮುಂದೆ ನೀನು ಬೆಳೆ ಬಿತ್ತಿತೀಯಲ್ಲ, ಆ ಬೆಳೆ ನಿನಗೆ ಫಲ ಬರಲ್ಲ. ಭೂಮಿ ನಿನಗೆ ಸಾರ ಕೊಡಲ್ಲ, ಫಲ ಕೊಡಲ್ಲ. ಅದು ಉತ್ಪತ್ತಿಯ ಕ್ರಮವನ್ನು ನಿನಗೆ ಕೊಡಲ್ಲ. ನಿನಗೆ ಶಾಪ ಬಂತು. ನೀನು ಏನಾಗಬೇಕು ನೋಡು, ಶಾಪ ಬಂದಿದೆ ನಿನಗೂ, ಭೂಮಿಯಿಂದ ನಿನಗೆ ಫಲ ಬರುವುದಿಲ್ಲ. ನೆಕ್ಸ್ಟ್ ಕಂಟಿನ್ಯೂ. ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಿರುವಿ ಅಂದನು. ಏನು ಮಾಡಬೇಕು ಅಂತಂದರೆ, ನಿನಗೆ ಶಾಪ ಬಂದಿದೆ. ಕೈಯನ್ನೇ ಹೇಬೆಲನ ರಕ್ತವನ್ನು ಮೊರೆ ಹಿಡಿತಾ ಇದೆ. ಹೇಬೆಲನ ರಕ್ತವು ನನಗೆ ಕೂಗಿಕೊಳ್ತಾ ಇದೆ. ಅದರಿಂದ ನಿನಗೆ ಶಾಪ ಬಂತು. ಆ ಶಾಪ ಏನಂತಂದರೆ, ನೀನು ದೇಶವೆಲ್ಲ ಸಂಚಾರ ಮಾಡಿ ಸಂಚಾರ ಜೀವಿಯಾಗಿ ಬದುಕಬೇಕು. ಅಲೆಮಾರಿ ಜೀವಿ ಏನಾಗಬೇಕು? ಅಲೆಮಾರಿ ಜೀವಿ ಅಂತಂದರೆ ಒಂದು ಸ್ಥಳದಲ್ಲಿ ನಿಂತು ವಾಸ ಮಾಡುವಂಥ ಅಲ್ಲವರಲ್ಲ. ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೆಲವು ಜನಾಂಗದಗಳು ಇದ್ದಾವೆ, ಅವರು ಅಲೆಮಾರಿ ಜನಾಂಗದವರು ಅಂತಾರೆ. ಹೆಸರು ಬೇಡ, ಅವರು ಅಲೆಮಾರಿ ಜನಾಂಗದವರು ಅಂತಾರೆ. ಆ ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಮೂಲ ಪುರುಷನ ಯಾರಂದರೆ ಇವನು ತಪ್ಪು ಮಾಡಿದ್ರಿಂದ ದೇಶದಿಂದ ಅಲೆಮಾರಿ ಜೀವನಾಗಿ ಒಂದು ಕಡೆ ನಿವಾಸ ಸ್ಥಳವನ್ನು ಮನೆಯನ್ನು ಕಟ್ಟಿಕೊಂಡು ಬದುಕದೆ ತಿರುಗ್ತಾನೇ ಇರ್ತಾನೆ. ಎಲ್ಲಿ ಅವನಿಗೆ ಫಲ ಬರಲ್ಲ. ಯಾವ ಭೂಮಿಯೂ ಕೂಡ ಅವನಿಗೆ ಫಲ ಬರಲ್ಲ. ಅಲೆಮಾರಿಯಾಗಿ ಜೀವನ ಮಾಡ್ತಾನೆ. ನೆಕ್ಸ್ಟ್, ಅಪರಾಧಿ ಆಗ್ತಾನೆ. ಶಾಪ ಬಂದ ಮೇಲೆ ಅಪರಾಧಿ ಆಗ್ತಾನೆ. ಶಾಪ ಬಂದ ಮೇಲೆ ಅಪರಾಧಿ ಆಗುತ್ತೆ. ಫಲ ಬರಲ್ಲ ಅಂದರೆ ಅಪರಾಧಿ ತಾನೆ. ಭೂಮಿಯಿಂದ ಫಲ ಬರಲ್ಲ ಅಂದರೆ ಅಪರಾಧಿ. ಶಾಪ ಬಂತು, ಅಪರಾಧಿ. ಆತನಿಗೆ ಭೂಮಿ ಯಾವ ಸಾರು ಇಲ್ಲ, ಒಂದು ಕಡೆ ನಿಂತು ವಾಸ ಮಾಡೋದಕ್ಕೆ ಸ್ಥಳ ಇಲ್ಲ. ಅಪರಾಧಿಯಾಗಿ ಅಲೆಮಾರಿ ಜೀವನಾಗಿ ನಡಿತಾನೆ. ನೆಕ್ಸ್ಟ್ 5ನೇ ಪಾಯಿಂಟ್ ಏನಂದರೆ ಅಪರಾಧಿಯಾಗಿದ್ದಾನೆ. ನೆಕ್ಸ್ಟ್ ಕಂಟಿನ್ಯೂ. 13ನೇ ವಚನ. ಕಾಯಿಯನ್ನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನನಗೆ ಅಪರಾಧ ಬಂದಿದೆ. ಆ ಫಲ ಎಷ್ಟಂದರೆ ನನಗೆ ತಾಳೋದಕ್ಕೆ ಆಗೋದಿಲ್ಲ. నాకు ತಟ್ಟುಕೊನಿಗಾದಂಟಂಗದು. ನನ್ನ ಕೈಲಿ ಆಗಲಿಲ್ಲ ರೀ. ನನ್ನ ತಾಳ್ಕೊಳ್ಳೋಕೆ ಆಗಲಾರ್ದಷ್ಟು ಕಷ್ಟ ಸಂಕಟ ಅಪರಾಧಿ ಯಾರಿಗಾಗಿದೆ? ಕಾಯಿಯನಿಗಾಗಿದೆ. ಕಾರಣ ಏನು? ತನ್ನ ತಮ್ಮನನ್ನು ಕೊಲ್ಲುವುದಕ್ಕೆ ಕಾರಣ. ತನ್ನ ತಮ್ಮನನ್ನು ಕೊಂದಿದ್ದೇ ಕಾರಣ. ನೆಕ್ಸ್ಟ್, ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸನ್ನಿಧ್ಯವು ತಪ್ಪಿತು ಮತ್ತು ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಿರಬೇಕಾಯಿತು. ಏನಾಯಿತು? ಆಗಲೇಬೇಕಾಯ್ತು. ಏನಾಗಿತ್ತು ಅಂತಂದರೆ, ಇನ್ನೊಂದೇನಂತಂದರೆ ಶಾಪ ಬಂತು, ಅಪರಾಧಿ ಆದನು. ನೆಕ್ಸ್ಟ್ ಏನಂತಂದರೆ ದೇವರ ಸನ್ನಿಧಿಯಿಂದ ಆತನನ್ನು ದಬ್ಬಲ್ಪಟ್ಟಿದ್ದಾನೆ. ದೇವರ ಸನ್ನಿಧಿಯಿಂದ ಆತನನ್ನು ತಿರಸ್ಕರಿಸಿದ್ದಾನೆ. ದೇವರ ಸನ್ನಿಧಿ ಅಂದರೆ ನಮ್ಗೆ ಅರ್ಥ ಆಗಲಿಲ್ವ? ನಮ್ಮ ಭಾಷೆ ನಮಗೆ ಅರ್ಥ ಆಗೋದಂತಂದರೆ ಚರ್ಚಿಂದ ಬಹಿಷ್ಕರಣೆ ಮಾಡಿದ್ದಾನೆ. ಜೀವನ ಪರ್ಯಂತರ ನನ್ನ ಸನ್ನಿಧಿಯಲ್ಲಿ ನೀನು ಕಾಣಿಸ್ಕೊಳ್ಬಾರ್ದು. ಜೀವನ ಪರ್ಯಂತರ ನೀನು ಯಾವತ್ತಿಗೂ ನನ್ನ ಸನ್ನಿಧಿಯಲ್ಲಿ ನೀನು ಸೇರಬಾರ್ದು. ನನಗೆ ಯಜ್ಞಗಳು ಕೂಡ ನೀನು ಅರ್ಪಣೆ ಮಾಡಬಾರ್ದು ಎಂಬ ಶಾಪ ಬಂದಿದೆ. ದೇವರ ಆಲಯವನ್ನು, ದೇವರ ಸನ್ನಿಧಿಯನ್ನು ನಮಗೆ ದೂರವಾದರೆ ನಾವು ಕ್ಷೇಮವಾಗಿ ಬದುಕ್ತೀವ? ಕ್ಷೇಮವಾಗಿ ಬದುಕೋದಕ್ಕೆ ಆಸಾಗುತ್ತಾ? ಅವೆಲ್ಲ ಕಾರಣಗಳು ಏನು? ಆತಗೆ ದೇವರ ಸಾನ್ನಿಧ್ಯವೂ ದೂರ ಆಗೋದಕ್ಕೆ, ಅದರಿಗೆ ಅಪರಾಧಿ ಆಗುವುದಕ್ಕೆ, ಭೂಮಿಯ ಫಲವನ್ನು ಬಾರದೇ ಇರೋದಕ್ಕೆ ಕಾರಣಗಳು, ಆತನ ಶಾಪ ಬರೋದಕ್ಕೆ ಕಾರಣಗಳು ಏನು ಅಂತಂದರೆ, ಮೇನಾಗಿ ಏನು ಅದಕ್ಕೆ ಇರುವಂಥ ಕಾರಣ ಏನು ಅಂತಂದರೆ ಸ್ವಾರ್ಥ. ಏನದು? ದುಷ್ಟ ಸ್ವಭಾವ. ನಾನೇ ಇರಬೇಕು, ನಾನೇ ಎಂಬ ಅಹಂಕಾರ ಸ್ವಭಾವ, ದುಷ್ಟ ಸ್ವಭಾವ, ಸ್ವಾರ್ಥ ಸ್ವಭಾವದಿಂದ ಇಷ್ಟೆಲ್ಲ ಸ್ವಭಾವ ಬಂತು. ರೈಟಾ? ಆದಮೇಲೆ ಇನ್ನೊಂದೇನಂತಂದರೆ, ತನಗೆ ಬಂದಿರುವಂಥ ಅಪರಾಧವನ್ನು ತಾಳ್ಕೊಳ್ಳಾರ್ದಷ್ಟಾಗಿದೆಯಲ್ಲ, ಅವಾಗ ಏನಂತಾನಂದರೆ ಸಾಯಬೇಕೆಂಬುದಾಗಿ ಯತ್ನ ಮಾಡ್ತಾನೆ. ಏನು? ಸಾಯಬೇಕು, ನಾನು ಸತ್ತೋಗ್ಬೇಕಾಯ್ತು, ನಾನು ತಾಳ್ಕೊಳ್ಳೋಕೆ ಆಗ್ತಾಯಿಲ್ಲ, ನಾನು ಸತ್ತೋಗ್ಬೇಕು ಎಂಬುದಾಗಿ ಪ್ರಯತ್ನ ಮಾಡ್ತಿರ್ತೇನೆ. ಹೌದಾ? ನಾವು ಅವಾಗ ಅಂತೀವಿ, ನಾನು ಸಚ್ಚಿಫದೆ ಭಾವ ಹೊಂಟೋದು ಅದಿಲ್ವಾ? ನನ್ಗೆ ಸಚ್ಚಿಫದೆ ಕಾವಲ್ಲೇ, ಹೌದಾ ಅಂತೀವಿ ಇಲ್ವಾ? ಈ ಸ್ವಭಾವ ಯಾರ್ದು? ಹೌದಿಲ್ಲ? ನಾನು ಸಾಯ್ಬೇಕಲ್ಲ, ನಿಮಗೆ ನಾನು ಹುಟ್ಟಿದ್ದೆ ನಿಮಗೆ ದಂಡ, ನಾನು ಸಾಯ್ಬೇಕು ಎಂಬಂಥ ಮಾತುಗಳನ್ನ ಮಾಡ್ತೀವಲ್ಲ, ಇದು ಕಾಯಿಯನ ಸ್ವಭಾವ ಇದೆ. ನಮ್ಮನ್ನು ನಾವು ಹತ್ಯೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಕಾಯಿಯನ ಸ್ವಭಾವ, ದುಷ್ಟನ ಸ್ವಭಾವ. ಅದರಿಂದ ನಾವು ಇಷ್ಟೆಲ್ಲ ಸ್ವಭಾವಗಳನ್ನು ಅನುಸರಿಸಿ ನಮ್ಮ ಜೀವನದಲ್ಲಿ ನಡೀಬೇಕು.
ಹೌದಿಲ್ವಾ? ಮೊದಲನೇದಾಗಿ ಯಾವುದು? ದುಷ್ಟ ಸ್ವಭಾವ, ಸ್ವಾರ್ಥ ಸ್ವಭಾವ, ಮನುಷ್ಯನನ್ನು ಕೊಲ್ಲುವಷ್ಟು ಕೋಪ. ರೈಟಾ? ಈ ಹೊಸ ಒಡಂಬಡಿಕೆ ಕಾನೂನು ಪ್ರಕಾರ ಒಬ್ಬನನ್ನು ದ್ವೇಷ ಮಾಡಿದರೆ ಅದು ಕೊಲೆಗಾರ ಮಾಡುವಷ್ಟು ಶಾಪ ಆಗಿದೆ. ಅದರಿಂದ ನಾವು ಸ್ವಾರ್ಥ ಪ್ರಿಯರಾಗಬಾರ್ದು, ಒಬ್ಬರ ಮೇಲೆ ಸಿಟ್ಟು ಮಾಡಿಕೊಳ್ಳುವಷ್ಟು ಕೆಟ್ಟವರು ನಾವು ಆಗಬಾರ್ದು. ನಮ್ಮ ಸಹೋದರ ಸಹೋದರನ ನಾವು ಯಾರನ್ನ ದ್ವೇಷಿಸಬಾರ್ದು, ದೂಷಿಸುವುದಲ್ಲ, ದ್ವೇಷಿಸಬಾರ್ದು. ನೆಕ್ಸ್ಟ್ ಏನಂತಂದರೆ ಸುಳ್ಳು ಹೇಳಿ ಸೊಕ್ಕಿನ ಮಾತಾಡಬಾರ್ದು. ಸುಳ್ಳು ಹೇಳ್ತಾ ಸೊಕ್ಕಿನ ಮಾತಾಡುತ್ತಾ ಇರಬಾರ್ದು. ನೆಕ್ಸ್ಟ್ ಆ ಸೊಕ್ಕು ಸುಳ್ಳು ಆಡಿದ್ರೆ ನಮಗೇನು ಬರುತ್ತೆ ಅಂದರೆ ದೇವರಿಂದ ನಮಗೆ ಶಾಪ ಬರುತ್ತೆ. ಏನು ಬರುತ್ತೆ? ಶಾಪ ಬಂದರೆ ಆಟೋಮೆಟಿಕ್ಕಾಗಿ ನಾವು ಅಪರಾಧಿಗಳಾಗ್ತೀವಿ. ಏನಾಗ್ತೀವಿ? ರೈಟ್. ಅಪರಾಧಿಗಳಾದ ಮೇಲೆ ಪಾಪಿಗಳಾಗ್ತೀವಿ. ಪಾಪಿಗಳಿಗೆ ದೇವರ ಸಾನ್ನಿಧ್ಯವು ದೂರವಾಗುತ್ತೆ. ಏನಾಗುತ್ತೆ? ಪಾಪಿಗಳಿಗೆ ಯಾವಾಗ ನಾವು ಅಪರಾಧ ಮಾಡ್ತೀವಿ, ಯಾವಾಗ ನಾವು ಸ್ವಾರ್ಥ ಬುದ್ಧಿಯಿಂದ ಬದುಕ್ತೀವೋ ನಮಗೆ ಶಾಪ ಬರುತ್ತೆ. ಶಾಪ ಬಂದರೆ ನಾವು ಅಪರಾಧಿ ಆಗ್ತೀವಿ. ಅಪರಾಧಿ ಆದರೆ ಪಾಪಿಗಳಾಗ್ತೀವಿ. ಪಾಪಿಗಳಿಗೆ ಪರಿಶುದ್ಧ ದೇವರಾಗಿರುವಂಥ ಆ ದೇವರ ಸಹವಾಸ ಮಾಡುವಂಥ ಸ್ಥಳ, ಪರಿಶುದ್ಧ ದೇವರು ವಾಸ ಮಾಡುವಂಥ ಆ ಸಾನ್ನಿಧ್ಯವು ದೂರವಾಗುತ್ತೆ. ಆ ದೇವರ ಸಾನ್ನಿಧ್ಯವು ದೂರವಾಗುತ್ತೆ. ಆದ್ದರಿಂದ ನಾವು ಇವೆಲ್ಲವುಗಳನ್ನು ಕಾಯಿನ ಸ್ವಭಾವದಿಂದ, ಈ ದುಷ್ಟನ ಸ್ವಭಾವದಿಂದ, ಆ ಸ್ವಭಾವವನ್ನು ನಮ್ಮಲ್ಲಿ ಬಂದಿದೆ. ಆದರೆ ಆ ಸ್ವಭಾವವನ್ನು ಎಲ್ಲವನ್ನು ಶಿಲುಬೆಗೆ ಹಾಕಿ ಜಡೆಯಲ್ಪಟ್ಟು ಆ ಸ್ವಭಾವವೆಲ್ಲವನ್ನು ತೆಗೆದು ಹಾಕಿ ನಮ್ಮಲ್ಲಿ ನೂತನ ಸ್ವಭಾವವಾಗಿ ಮಾಡೋದಕ್ಕೆ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ನಮಗೋಸ್ಕರ ಈ ಲೋಕದಲ್ಲಿ ಬದುಕಿ ತನ್ನ ಶಿಲುಬೆಯ ಮರಣದಿಂದ ಕಾಯಿನ ಸ್ವಭಾವವನ್ನು, ದುಷ್ಟ ಸ್ವಭಾವವನ್ನು ಶಿಲುಬೆಗೆ ಜಡೆಯಲ್ಪಟ್ಟಿದ್ದಾನೆ. ಏನು ಮಾಡಿದ್ದಾನೆ? ಆ ಶಿಲುಬೆಗೆ ಜಡೆಯಲ್ಪಟ್ಟು ಆತನ ಕೃಪೆ ದಾನದಿಂದ ನಮಗೆ ನೂತನ ಸ್ವಭಾವ ಬರುತ್ತೆ. ಮಾತು ನೋಡೋಣ. ತೀತನು ಬರೆದ ಪತ್ರಿಕೆ ಅಪೊಸ್ತಲನಾದಂಥ ಪೌಲನು ತೀತನು ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರ ಆತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಅರ್ಥ ಆಗ್ತಾ ಇದೆನಾ? ನಮಗೆ ಕೈಯನ ಸ್ವಭಾವ, ದುಷ್ಟ ಸ್ವಭಾವ ಆದಾಮನಿಂದ ಹಿಡಿದು ಕೈಯನ್ನ ತನಕ ಅಪರಾಧಿ ಮಾಡುವಂಥ, ಪಾಪ ಮಾಡುವಂಥ ಸ್ವಭಾವ ಬರ್ತಾ ಇದೆ. ಹೌದಿಲ್ವಾ? ಕೈಯನಿಂದ ಹಿಡಿದು ಆದಾಮನಿಂದ ಹಿಡಿದು ಹವ್ವಳಿಂದ ಹಿಡಿದು ಆ ಪಾಪ ಸ್ವಭಾವವು ಪ್ರತಿಯೊಬ್ಬ ಮನುಷ್ಯನಿಗೆ ಸಂಕ್ರಮಣೆ ಮಾಡಿಕೊಳ್ತಾ ಬರ್ತಾ ಇದೆ. ಆ ಸ್ವಭಾವವು ಎಲ್ಲರಿಗೂ ಸಂಕ್ರಮಣೆ ಆಗ್ತಿದೆ. ಆ ಸಂಕ್ರಮಣೆ ಆಗ್ತಿರುವಂಥ ಆ ಸ್ವಭಾವವನ್ನು ತೆಗೆಯುವುದಾಗೋದಕ್ಕೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದು ತನ್ನ ಪರಿಶುದ್ಧವಾದಂಥ ಬಲಿಯಾಗವನ್ನು ಕೊಟ್ಟು ಯಜ್ಞವನ್ನು ಸಮರ್ಪಿಸಿ ದೇವರಿಗೆ ಪ್ರಪಂಚದ ಮನುಷ್ಯರ ಪಾಪಗಳಿಗೋಸ್ಕರ, ಆ ಪಾಪ ಸ್ವಭಾವದಗೋಸ್ಕರ ಪ್ರತಿಯೊಬ್ಬ ಮನುಷ್ಯನನ್ನು ಆ ಆದಾಮನಿಂದ ಬಂದಿರುವಂಥ ಸ್ವಭಾವವನ್ನು ತೆಗೆದು, ಆ ದುಷ್ಟ ಸ್ವಭಾವವನ್ನು ತೆಗೆದು ನೂತನ ಸ್ವಭಾವವನ್ನು ಇರಿಸುವುದಕ್ಕೆ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣವನ್ನು ಹೊಂದಿಕೊಂಡಿದ್ದಾನೆ. ನಮಗೆ ಕಾಯಿನ ಸ್ವಭಾವವು, ಆದಾಮನ ಸ್ವಭಾವ ಹೋಗಬೇಕು ಅಂತಂದರೆ ನಾವೇನು ಮಾಡಬೇಕಂದ್ರೆ ನಮ್ಮ ಒಡೆಯನು ರಕ್ಷಕನಂತ ಯೇಸು ಕ್ರಿಸ್ತನ ತನ್ನ ಮರಣವನ್ನು ಅಂಗೀಕಾರ ಮಾಡಿ ನಾವು ದೀಕ್ಷೆ ಸ್ಥಾನ ತಗೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಾವು ಕಾಯಿನ ಸ್ವಭಾವದಿಂದ, ಆದಾಮನಿಂದ ಬಂದಿರುವಂಥ ನಮ್ಮ ಸ್ವಭಾವವನ್ನು ಸಮಾಧಿ ಮಾಡಿ ದೇವರು ಪರಿಶುದ್ಧಾತ್ಮನ ಅನುಗ್ರಹಿಸುವಂಥ ನೂತನ ಸ್ವಭಾವವನ್ನು ಅನುಗ್ರಹಿಸಿಕೊಂಡು ನೂತನ ಸ್ವಭಾವವನ್ನು ಹೊಂದಿಕೊಂಡು ಬದುಕಿದರೆ ನಮಗೆ ದೇವರಿರುವಂಥ ಲೋಕವನ್ನು ದಯಪಾಲಿಸ್ತಾನೆ. ನಾವು ಕಾಯಿನ ಸ್ವಭಾವದಿಂದ ನಾವು ಬದುಕಿದೆಯಾದರೆ ನಮಗೆ ಶಾಪ ಬಂದು ಶಾಶ್ವತವಾಗಿ ದೇವರಿಂದ ನಾವು ದೂರವಾಗಿ ನರಕದಲ್ಲಿ ಯಾತನೆ ಪಡುವ ಸ್ಥಳದಲ್ಲಿ ನಾವು ಹೋಗುವ ಅವಶ್ಯಕತೆ ಇದೆ. ಆದ್ದರಿಂದ ನಾವು ಎಚ್ಚರಿಕೆಯಾಗಿದ್ದು ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಕಾಯಿನ ಸ್ವಭಾವನೆಲ್ಲವನ್ನು ನಾಶ ಮಾಡಬೇಕು. ಪರಿಶುದ್ಧಾತ್ಮನ ಅನುಗ್ರಹಿಸುವಂಥ ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಅರ್ಥ ಆಯ್ತಾ? ನಾವು ಇವತ್ತು ಕಲ್ತ್ಕೊಂಡಿರುವಂಥ 7 ವಿಷಯಗಳು ಏನಂತಂದರೆ ಸ್ವಾರ್ಥ ಸ್ವಭಾವ, ದುಷ್ಟ ಸ್ವಭಾವ ಇರಬಾರದು. ಎರಡನೇದು ಮನುಷ್ಯನನ್ನು ಕೊಲ್ಲುವಷ್ಟಾಗಲೂ, ಮನುಷ್ಯನನ್ನು ದ್ವೇಷಿಸುವಷ್ಟು ಕೋಪ ನಮ್ಮಲ್ಲಿರಬಾರದು. ಮತ್ತು ಇನ್ನೊಂದು ಏನಂತಂದರೆ ಸುಳ್ಳು ಸಾಕ್ಷಿ ಹೇಳಿ ಸೊಕ್ಕಿನ ಮಾತನಾಡಿ ಆಡಬಾರ್ದು. ನೆಕ್ಸ್ಟು
ಅದರಿಂದ ನಮಗೆ ಶಾಪ ಬರುತ್ತೆ. ಶಾಪ ಬಂದರೆ ಅಪರಾಧಿ ಆಗ್ತೀವಿ, ಅಪರಾಧ ಬಂದರೆ ಪಾಪಿ ಆಗ್ತೀವಿ, ಪಾಪಿ ಆದರೆ ದೇವರ ಸನ್ನಿಂದ ತಳ್ಳಲ್ಪಡ್ತೀವಿ. ತಳ್ಳಲ್ಪಟ್ಟರೆ ನಮಗೇನಾಗುತ್ತೆ ಅಂದರೆ ಸತ್ತು ಹೋಗ್ತೀವಿ. ರೈಟಾ? ಸತ್ತೋದ್ರೆ ನಮ್ಗೆ ಎಲ್ಲಿ ಬರುತ್ತೆ? ನರಕನೇ ಸಿಗುತ್ತೆ. ಆದ್ದರಿಂದ ಆ ಕಾಯಿನಿಂದ ಸಂಕ್ರಮಣೆ ಆಗಿರುವಂಥ ಆ ಸ್ವಭಾವವನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಬೇಕಂದ್ರೆ ಯೇಸು ಕ್ರಿಸ್ತನ ನಾನು ಅನುಸರಿಸಿ ಬದುಕಬೇಕು. ಅರ್ಥ ಆಯ್ತಾ? ದೇವರು ಈ ವಾಕ್ಯವನ್ನು ಆಶ್ರಯಿಸಿ ಕಾಯ್ದು ಕಾಪಾಡಲಿ. ಆಮೆನ್.